ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಲೋಕಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಭಗವಂತ್ ಖೂಬಾ ಅವರಿಗೆ 2 ಲಕ್ಷಕ್ಕೂ ಮೇಲ್ಪಟ್ಟು ಮತಗಳ ಅಂತರದಿಂದ ಗೆಲ್ಲಿಸುವುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿ. ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರಿಗೆ ಬಹುಮತದಿಂದ ಗೆಲ್ಲಿಸುವುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಸವರಾಜ ಶೆಟ್ಟಿ. ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಅವಹೇಳನಕಾರಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ ಶೆಟ್ಟಿ ರಾಜೀನಾಮೆಗೆ ಆಗ್ರಹಿಸಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅಲ್ಪಸಂಖ್ಯಾತರಿಂದ ಹಮ್ಮಿಕೊಳ್ಳಲಾದ ಪ್ರತಿಭಟನೆ. ನಗರದ ಶಾರದಾ ರೋಡ್ ಸಿಟಿಯಲ್ಲಿ ಹೈದರಾಬಾದ್ ರೈನ್ಬೋ ಚಿಲ್ಡ್ರನ್ಸ್ ಆಸ್ಪತ್ರೆ ವತಿಯಿಂದ 1 ದಿವಸದ ಕಾರ್ಯಾಗಾರ. ಜಿಲ್ಲೆಯ ಅಷ್ಟೂರು ಗ್ರಾಮದಲ್ಲಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ವತಿಯಿಂದ ಎನ್ಎಸ್ಎಸ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಬಸವ ಮಂಟಪದಲ್ಲಿ ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಸಮಾಜ ವತಿಯಿಂದ ಡಾಕ್ಟರ್ ಮಾತೆ ಮಹಾದೇವಿಯವರ ಲಿಂಗೈಕ್ಯ ಸಂಸ್ಮರಣೀಯ ಕಾರ್ಯಕ್ರಮ. ವಾರ್ತೆಯ ವಿವರಗಳು. ನಗರದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ಬೀದರ್ನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿದರು. 2014ರ ಲೋಕಸಭೆಯ ಚುನಾವಣೆಯಲ್ಲಿ ಭಗವಂತ್ ಖೂಬಾ ಅವರು 1 ಲಕ್ಷ ಮತಗಳ ಅಂತರದಿಂದ ಜಯಗಳಿಸಿದರು. ಅದರಂತೆ ಈ ಬಾರಿ 2019ರ ಏಪ್ರಿಲ್ 23ರಂದು ನಡೆಯಲಿರುವ ಲೋಕಸಭೆಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವ ಭಗವಂತ್ ಖೂಬಾ ಅವರಿಗೆ 2 ಲಕ್ಷಕ್ಕೂ ಮೇಲ್ಪಟ್ಟು ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರುವುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಬಿಜೆಪಿ ಪಕ್ಷದ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆಯವರು ಮಾತನಾಡುತ್ತಾ, ಹಾಲಿ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬಾ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ 2ನೇ ಅವಧಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಕ್ಕೆ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಅಭಿನಂದಿಸುತ್ತೇವೆ ಎಂದರು. ಕಳೆದ 5 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಂಸದ್ ಭಗವಂತ್ ಖೂಬಾ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತದಾರರ ಮನೆ ಮನೆಗೆ ಹೋಗಿ ಮತ ಯಾಚಿಸುತ್ತೇವೆ ಎಂದ ಅವರು, ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡುತ್ತದೆ. ಬಿಜೆಪಿ ದೇಶಕ್ಕಾಗಿ ಮತ ಯಾಚಿಸುತ್ತದೆ. ಬಿಜೆಪಿ ಹಿಂದಿನಿಂದಲೂ ಜಾತಿ ರಾಜಕಾರಣ ಮಾಡಿಲ್ಲ ಎಂದರು. ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಕ್ಕೆ ನಾನು ಬೀದರ್ ಜಿಲ್ಲಾ ಘಟಕ ಹಾಗೂ ಸಮಸ್ತ ಬೀದರ್ನ ಎಲ್ಲ ಶಾಸಕರು ಹಾಗೂ ಉಳಿದಂಥ ಕಾರ್ಯಕರ್ತರು ಪದಾಧಿಕಾರಿ ಹೃದಯಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಸಂತೋಷ ಆಗಿದೆ. 2ನೇ ಅವಧಿಗೆ ನಮ್ಮ ಜಿಲ್ಲೆಯ ಸಂಸದ ಭಗವಂತ್ ಖೂಬಾ ಅವರಿಗೆ ನೇಮಕ ಮಾಡಿದ್ದಕ್ಕೆ. ನಾವು ಕಳೆದ ಬಾರಿ 1 ಲಕ್ಷ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾವು ಪರಾಭವಗೊಳಿಸಿದ ಎಲ್ಲ ಕಾರ್ಯಕರ್ತರು ಹಾಗೂ ನಾಯಕರ ಪರಿಶ್ರಮದಿಂದ. ಈ ಸಲ ಕೂಡ ನಾನು ಮಾಧ್ಯಮ ಮಿತ್ರರಿಗೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ಬೀದರ್ ಜಿಲ್ಲೆಯ ಸಂಘಟನೆ ಯಾವಾಗಲೂ ಭಾರತೀಯ ಜನತಾ ಪಕ್ಷ ಪರವಾಗಿದೆ. ಕಾರ್ಯಕರ್ತರನ್ನು ಪಡೆನೇ ಬೀದರ್ ಜಿಲ್ಲೆಯಲ್ಲಿ ಬಲಿಷ್ಠಿದೆ ಹಾಗೂ ನಾಯಕರು ಕೂಡ ಅದೇ ಥರ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ. ನಾನು ಮಾಧ್ಯಮ ಮಿತ್ರರ ಮುಖಾಂತರ ಬೀದರ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಬರೋ ಎಲ್ಲ ಮತ ಬಾಂಧವರನ್ನು ಹೇಳಕ್ಕೆ ಇಚ್ಛಪಡ್ತೀನಿ, ನಾವು 2 ಲಕ್ಷ ಮೇಲ್ಪಟ್ಟು ಮತಗಳ ಅಂತರದಿಂದ ಭಗವಂತ್ ಖೂಬಾ ಸಂಘಟನೆ ವತಿಯಿಂದ ನಾವು ಗೆಲ್ಲಿಸ್ತೀವಿ ಅಂತ ನಾವು ಇವತ್ತಿನ ಹೇಳಕ್ಕೆ ಇಚ್ಛಪಡ್ತೀನಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಭಾರಿ ಅಮರನಾಥ್ ಪಾಟೀಲ್ ಅವರು ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ BS ಯಡಿಯೂರಪ್ಪನವರಿಗೆ ಕಾಂಗ್ರೆಸ್ ನಾಯಕರು ಸುಳ್ಳು ಡೈರಿ ಸೃಷ್ಟಿಸಿ ಮಸಿ ಬಳಿಯುವ ಯತ್ನ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವಕ್ತಾರ ರಣದೀಪ್ ಸುರ್ಜೇವಾಲ್ ಅವರು 2013ರಲ್ಲಿ ದೊರೆತ ಜೆರಾಕ್ಸ್ನ ಒಂದು ಪ್ರತಿ ಮುಂದಿಟ್ಟುಕೊಂಡು ಬಿಜೆಪಿಯ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ. ಇದು ಸತ್ಯಕ್ಕೆ ದೂರವಾಗಿದೆ. ಲೋಕಸಭೆ ಚುನಾವಣೆಯ ಲಾಭ ಪಡೆಯಲು ಹುನ್ನಾರ ನಡೆಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಕುಮ್ಮಕ್ಕಿನಿಂದ ಸುರ್ಜೇವಾಲ್ ಅವರು ಡೈರಿ ಕುರಿತು ಸುಳ್ಳು ವದಂತಿ ಹರಡಿಸುತ್ತಿದ್ದು, ಕ್ರಮ ಕೈಗೊಳ್ಳಲು ಬಿಜೆಪಿ ಆಲೋಚಿಸುತ್ತಿದೆ ಎಂದು ತಿಳಿಸಿದರು. ವಿರುದ್ಧ ಒಂದು ಬೋಗಸ್ ಫೇಕ್ ಡೈರಿ ಅನ್ನೋಂಥದ್ದು ಒಂದು ಜೆರಾಕ್ಸ್ ಕಾಪಿ, ಅದು ಮೂಲ ಈಗಾಗಲೇ ನಮ್ಮ ರಾಜ್ಯ ನಾಯಕತ್ವ, ರಾಷ್ಟ್ರೀಯ ನಾಯಕತ್ವ ಇದಕ್ಕೆ 10 ಪ್ರಶ್ನೆಗಳನ್ನು ಈಗಾಗಲೇ ಕಾಂಗ್ರೆಸ್ ನಾವು ಇಟ್ಟಿದ್ದೀವಿ. ಅದಾಗೂ ಕೂಡ ಈಗ ಇತ್ತೀಚೆಗೆ ಅಂದರೆ ನಿನ್ನೆ ಅಷ್ಟೇ ಗೋವಾ ಕರ್ನಾಟಕ ಡೈರೆಕ್ಟರ್ ಜನರಲ್ ಮಿಸ್ಟರ್ ಬಾಲಕೃಷ್ಣ ಅವರೇ ಇದನ್ನು ಕ್ಲಾರಿಫೈ ಮಾಡಿದ್ದಾರೆ. ಇದರ ಮೂಲ ಗುರುತಿಲ್ಲ. ಇದು ಹೈದರಾಬಾದ್ನ ಒಂದು ಲ್ಯಾಬೊರೇಟರಿಯಲ್ಲಿ ಆ ಒಂದೇನು ಡೈರಿ ಒಂದು ಜೆರಾಕ್ಸ್ ಕಾಪಿ ಸಿಕ್ತು, ಅದನ್ನು ಸಂಪೂರ್ಣವಾಗಿ ತಾಂತ್ರಿಕತೆಯಿಂದ ಕೂಡಿದಂಥ ಒಂದು ವರದಿ ಕೂಡ ಬಂದಿದೆ. ಅದು ಸಂಪೂರ್ಣವಾಗಿ ಸುಳ್ಳು, ಇಟ್ ಈಸ್ ಅ ಫೇಕ್ ಅಂತನ್ನುವಂಥದ್ದು ವರದಿಯನ್ನು ಅವರೇ ಬಾಲಕೃಷ್ಣ ಅಂತ ಅನ್ನೋರು ನಮ್ಮ ಮಾಧ್ಯಮದ ಮುಖಾಂತರ ನಮಗೆಲ್ಲ ತಿಳಿದು ಬಂದಿದೆ. ಹೇಳೋ ತಾತ್ಪರ್ಯ ಇಷ್ಟೇ,
ಕಾಂಗ್ರೆಸ್ನವರು ಯಾವ ಆ ರಣದೀಪ್ ಸುರ್ಜೇವಾಲಾ ಇವತ್ತು ರಾಷ್ಟ್ರೀಯ ವಕ್ತಾರಿದ್ದಾರೆ ಕಾಂಗ್ರೆಸ್ನವ್ರು, ಅವ್ರು ಯಾವುದೇ ತಳಹದಿ ಯಾವುದೇ ಒಂದು ಬೇಸ್ ಇಲ್ದಂಗೆ ಅಂಥ ಎಲಿಗೇಷನ್ ಇವತ್ತೇನು ಮಾಡ್ತಾ ಇದ್ದಾರೆ, ಏನು ಜಿಲ್ಲಾಧ್ಯಕ್ಷರು ಹೇಳಿದ್ರೆ ಈಗಾಗಲೇ ಅದು ಕಾಂಗ್ರೆಸ್ನವರಿಗೆ ಯಾವುದೇ ಇಶ್ಯೂಸ್ ಇಲ್ಲ, ಯಾವುದೇ ವಿಷಯಗಳಿಲ್ಲ. ಇವತ್ತು ದೇಶ ಒಂದು ಪ್ರಗತಿಯತ್ತ ಇಡೀ ವಿಶ್ವವೇ ಮಾನ್ಯತೆಯನ್ನು ಪಡೆದಂಥ ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ, ಇಂಥ ಒಂದು ಚುನಾವಣೆ ಸಂದರ್ಭದಲ್ಲಿ ಇಂಥ ಬೋಗಸ್ ಅಪವಾದನೆಗಳು ಮಾಡ್ತಾ ಇರೋದು ಇದು ಸಂಪೂರ್ಣವಾಗಿ ಸಿದ್ಧ ಆಗಿದ್ದು ನಮ್ಮ ಎದುರುಗಡೆ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಇದು ನೀನೇ ಬಾಲಕೃಷ್ಣ ಅವರಿಗೂ ಕೆಲವರು ಮಾಧ್ಯಮದವ್ರು ಕೇಳಿದ್ದಾರೆ, ನೀವು ಮತ್ತೆ ಯಾವ ಮಾಧ್ಯಮದವರು ಇದ್ರ ಮೇಲೆ ಬಿತ್ತರ ಮಾಡಿದ್ದಾರೆ ಈ ನ್ಯೂಸ್, ಅವ್ರ ಮೇಲೆ ಕ್ರಮ ಕೈಗೊಳ್ತೀರ ಅಂತ ಕೇಳ್ಕೊಂಡಾಗ ಇದು ನಾವು ಅವ್ರ ಮೇಲೆ ಏನೋ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಒತ್ತಾಯ ಮಾಡೋದೇನಪ್ಪ ಅಂತಂದರೆ, ಮಾಧ್ಯಮದವ್ರದ್ದು ಏನೂ ತಪ್ಪಿಲ್ಲ, ನಾವು ಏನು ವಿಚಾರ ಕೊಡ್ತೀವಿ ಅದು ಮಾಧ್ಯಮದವ್ರದ್ದು ಹಕ್ಕಿದೆ. ಅದನ್ನು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಜನರಿಗೆ ಹೇಳೋಂಥ ಕೆಲಸ ಮಾಧ್ಯಮದ ಸ್ನೇಹಿತರು ಮಾಡ್ತಾ ಇದ್ದಾರೆ. ಇದು ಯಾರು ಕೊಡ್ತಾರೆ ಬೋಗಸ್, ಉದಾಹರಣೆಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ರಣದೀಪ್ ಸುರ್ಜೇವಾಲಾ ಅನ್ನೋಂಥವ್ರು ಅವನ ಮೇಲೆ ಕ್ರಮ ಕೈಗೊಳ್ಬೇಕನ್ನೋಂಥ ಒತ್ತಡವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಇದಕ್ಕೆ ರಾಹುಲ್ ಗಾಂಧಿಯವ್ರನ್ನೂ ಅಷ್ಟೇ ಕಾರಣರು, ಇದಕ್ಕೆ ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಏನು ಕಾಣಿಸ್ಬರ್ತದೆ ಅಂತಂದರೆ, ಹಲವಾರು ಏನು ಅಪವಾದನೆ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ರಾಫೆಲ್ ಡೀಲ್, ಇದಕ್ಕೆಲ್ಲದರಲ್ಲೂ ಯಾವುದೇ ಒಂದು ಬೇಸ್ ಇಲ್ಲ, ಈ ಎಲಿಗೇಷನ್ನಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥದ್ದು ಈ ಒಂದು ಇತ್ತೀಚಿನ ಏನು ಡೆವಲಪ್ಮೆಂಟ್ ಇದು ಬೋಗಸ್ ಅನ್ನೋಂಥದ್ದು ರಿಪೋರ್ಟ್ ಬಂದಿದ್ದಾವೆ. ಅಂದರೆ ಲ್ಯಾಬ್ರೇಟರಿ, ಹೈದರಾಬಾದ್ ಲ್ಯಾಬ್ರೇಟರಿಯಿಂದ ಬಂದಂಥ ವರದಿ ಇರ್ಬೋದು, ಮಿಸ್ಟರ್ ಬಾಲಕೃಷ್ಣ ಗೋವಾ ಕರ್ನಾಟಕದ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟರ್ ಜನರಲ್ ಅವ್ರು ಹೇಳಿದಂಥ ಹೇಳಿಕೆಗಳಿರ್ಬೋದು. ಇದರಿಂದ ಏನು ತೋರಿಸ್ತದೆ, ಇವರಲ್ಲಿ ಏನೂ ವಿಷಯಗಳಿಲ್ಲ. ಹೀಗಾಗಿ ಯಾವುದ್ಯಾವುದೋ ಸೃಷ್ಟಿ ಮಾಡಿ ಇವತ್ತು ಜನರಿಗೆ ತಪ್ಪು ದಾರಿಗೆ ಹೇಳೋಂಥ ಕೆಲಸ ಮಾಡ್ತಾ ಇರೋದು ಇದು ನಿಲ್ಲಬೇಕು. ಇದಕ್ಕೆ ಯಾರ್ಯಾರು ಕಾರಣಕರ್ತರಿದ್ದಾರೆ ಅವ್ರ ಮೇಲೆ ಖಂಡಿತವಾಗಿಯೂ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಳ್ಳಬೇಕನ್ನುವಂಥದ್ದು ಒತ್ತಡವನ್ನು ನಾವು ಈ ಮೂಲಕ ನಾವು ತಮ್ಮ ಮೂಲಕ ಮಾಡಲಿಕ್ಕೆ. ಇದೇ ಸಂದರ್ಭದಲ್ಲಿ ಔರಾದ್ ಶಾಸಕರಾದ ಪ್ರಭು ಚೌಹಾಣ್ ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ, ಸಂಸದರ ಮತ್ತು ನನ್ನ ಮಧ್ಯೆ ಯಾವುದೇ ರೀತಿಯ ಭಿನ್ನಮತ ಇಲ್ಲ ಎಂದು ಸ್ಪಷ್ಟಪಡಿಸಿ, ಲೋಕಸಭೆಯಲ್ಲಿ ಭಗವಂತ್ ಖೂಬಾ ಅವರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಸಂಸದರಾದ ಭಗವಂತ್ ಖೂಬಾ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬೀದರ್ ಲೋಕಸಭಾ ಚುನಾವಣಾ ಸಹ ಪ್ರಮುಖರಾದ ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ಸಂಸತ್ ಸದಸ್ಯರಾದ ಭಗವಂತ್ ಖೂಬಾ, ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ, ಆಳಂದ ಶಾಸಕ ಸುಭಾಷ್ ಗುತ್ತೇದಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಸಿಂಗ್ ಠಾಕೂರ್, ಜಯಕುಮಾರ್ ಕಾಂಗೆ, ಸೋಮನಾಥ್ ಪಾಟೀಲ್, ಬಿಜೆಪಿ ಮುಖಂಡರಾದ ಡಿಕೆ ಸಿದ್ರಾಮ್, ಬಾಬುವಾಲಿ, ಬಾಬುರಾವ್ ಕಾರ್ಬಾರಿ, ಬಸವರಾಜ್ ಆರ್ಯ, ಶಕುಂತಲಾ ಬೆಲ್ದಾಳಿ, ಶಿವರಾಜ್ ಗಂದಗೆ, ಸೂರಜ್ ಸಿಂಗ್ ರಜಪೂತ್, ಗುರುನಾಥ್ ಜಾಂತಿಕರ್, ಸಂಜಯ್ ಮಿಸ್ಕಿನ್ ಕಲಬುರ್ಗಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಆದ್ಮೇಲೆ ಮಾಡ್ಯಾರ 1-2-3 ಟೆಕ್ನಿಕಲ್ ಪ್ರಾಬ್ಲಮ್, ಎಲೆಕ್ಷನ್ ಮೊದಲು ಡಿಕ್ಲೇರ್ ಆಗಿದೆ, 1-2-3 ಆಗಿಲ್ಲ. ನಾವು ಉಡಾನ್ ಆಲ್ಮೋಸ್ಟ್ ಆಲ್ ಎಲ್ಲ ಸನಿ ಬಂದಿತ್ತು, ಎಕ್ದಮ್ ಎಲೆಕ್ಷನ್ ಡಿಕ್ಲೇರ್ ಆಯಿತು. ಕೆಲವೊಂದು ಟೆಕ್ನಿಕಲ್ ಎರಡೂ ಇರ್ತಾವೆ. ಸೌದನ್ ಹೇಳ್ತೀನಿ ನಾನು 2 ದಿವಸ ಬರ್ತದಲ್ಲ. ಇಲ್ಲ ಆಯ್ತು गुलबर्गा में प्रीत देना, बेंगलुरु में प्रीत देना. ಗೋಡೆ ಕನ್ನಡ ಇದಾಯ್ತದ ಅವರಿಗೆ. ಸರ್ 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 ಅವರು ಏನು ಪ್ರಾಬ್ಲಮ್ ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ ಏನಿಲ್ಲ ಸರ್, ಪ್ರಾಬ್ಲಮ್ ಇಲ್ಲ ಸರ್. ಕನ್ನಡದ ಟ್ವಿಸ್ಟ್ ಕ್ವಶನ್ ಕೇಳಿದ್ರೆ ಏನು ಅಂತಾರೆ. ಆಮೇಲೆ ಬಡಿಯಾ ಮಿಷನ್ ಮಾಡ್ತೀವಿ, 2 lakhs ಲೀಡರ್ ಗೆಲ್ತೀವಿ. ಎಂಪಿ ಸರ್, ಪಾರ್ಲಿಮೆಂಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬೀದರ್ ಪಾರ್ಲಿಮೆಂಟ್. ಹೋದ ವರ್ಷ 1 lakh, ಈ ವರ್ಷ 2 lakhs. ನಗರದ ಶಿವನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಅವರು ಮಾತನಾಡಿದರು. 2019 ಏಪ್ರಿಲ್ 23ರಂದು ನಡೆಯಲಿರುವ ಲೋಕಸಭೆಯ ಚುನಾವಣೆಯಲ್ಲಿ ಬೀದರ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಶ್ವರ್ ಖಂಡ್ರೆ ಅವರಿಗೆ ಹೈಕಮಾಂಡ್ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ.
2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಅಭ್ಯರ್ಥಿ ಟಿಕೆಟ್ ಘೋಷಣೆ ಹಿನ್ನೆಲೆಯಲ್ಲಿ ಪಕ್ಷದ ಯಾವುದೇ ಆಕಾಂಕ್ಷಿಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ನಿರ್ಧಾರ ಏನೇ ಆಗಿದ್ರೂ ಹೈಕಮಾಂಡ್ ಅವರಿಗೆ ಸೇರಿದ್ದಾಗಿದೆ ಎಂದು ತಿಳಿಸಿದರು. ಬೀದರ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿಯವರು ಮಾತನಾಡಿದರು. ಜಿಲ್ಲಾ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ಎಷ್ಟು ಜನ ಆಕಾಂಕ್ಷಿಗಳ ಹೆಸರು ಶಿಫಾರಸು ಮಾಡಲಾಗಿತ್ತು ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಜಾಬಶೆಟ್ಟಿಯವರು, ಜಿಲ್ಲಾ ಕಾಂಗ್ರೆಸ್ನಿಂದ ವರಿಷ್ಠರು ಯಾವುದೇ ಅಭಿಪ್ರಾಯ ಪಡೆದಿಲ್ಲ ಎಂದರು. ಕಲಬುರಗಿಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಗಳು 4 ಟಿಕೆಟ್ ಆಕಾಂಕ್ಷಿಗಳ ಪೈಕಿ ಯಾರ್ಯಾರಿಗೆ ಯಾರ ಪರ ಒಲವಿದೆ ಎಂಬ ಕುರಿತು ವೈಯಕ್ತಿಕವಾಗಿ ಅಭಿಪ್ರಾಯ ಪಡೆದುಕೊಂಡಿದ್ದರು. ಇದೀಗ ಖಂಡ್ರೆ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಅವರ ಪರವಾಗಿ ನಾವು ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು. ಇನ್ನೋರ್ವ ಟಿಕೆಟ್ ಆಕಾಂಕ್ಷಿ ಆಯಸ್ ಖಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರಂತೆ. ಅವರ ಮನವೊಲಿಸುವಿರಾ ಎನ್ನುವ ಪ್ರಶ್ನೆಗೆ ಸಿಟ್ಟಾದ ಜಾಬಶೆಟ್ಟಿ, ನಾನೇಕೆ ಮನವೊಲಿಸಲಿ, ಆಯಸ್ ಖಾನ್ ನನ್ನ ಬಳಿ ಬಂದಾಗ ಮಾತನಾಡುವೆ ಎಂದರು. ಖಂಡ್ರೆ ಅವರ ವಿರುದ್ಧ ಜಿಲ್ಲೆಯ ಮರಾಠ ಸಮುದಾಯ ಮುನಿಸಿಕೊಂಡಿದೆಯಂತೆ ಎನ್ನುವ ಪ್ರಶ್ನೆಗೆ, ಹಾಗೇನಿಲ್ಲ, ಈಶ್ವರ್ ಖಂಡ್ರೆ ಅವರು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಿಲ್ಲ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಯ ಅಧಿಕಾರಾವಧಿ ತಲಾ 30 ತಿಂಗಳು ಹಂಚಿಕೆಯಾಗಿತ್ತು. ಈಗಿದ್ದವರು ಕುರ್ಚಿ ಬಿಡದೇ ಇದ್ದಾಗ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಇಲ್ಲ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಇಲ್ಲ, ಅದು ಅವ್ರ ಚಾಯ್ಸ್, ಅವ್ರು ಬರ್ತಾರದು. ಆ ಚಾಯ್ಸು ಅವ್ರು ಇಲ್ಲ, ನಾವು ಯಾರ್ದು ಹೆಸರು ಕಳಿಸಿಲ್ಲ. ಈವನ್ ಈಶ್ವರ್ ಖಂಡ್ರೆ ಹೆಸರು ಕಳಿಸಿಲ್ಲ, ಅವ್ರದ್ದು ಕಳಿಸಿಲ್ಲ. ಹೈಕಮಾಂಡ್ದವ್ರೆ ಸರ್ವೆ ಮಾಡಿಕೊಂಡ್ರೆ AICCಲಿಂದ KPCCಲಿಂದ ಇಲ್ಲಿ ಜನ ಬಂದಿದ್ರು, ಎಲ್ಲ ಸರ್ವೆ ಮಾಡಿಕೊಂಡು ಅವರೇ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅಲ್ಲ, ನಮ್ಮ ಅಭಿಪ್ರಾಯ ಗುಲ್ಬರ್ಗನಲ್ಲಿ ಒಂದು ಸಭೆ ಕರೆದಿದ್ರು. ಇಲ್ಲ, ಒಂದು ನಿಮಿಷ, ಗುಲ್ಬರ್ಗನಲ್ಲಿ ಇಲ್ಲ, ಇಲ್ಲಿ ಬೀದರ್ನಲ್ಲಿ ಏನು ಮಾಡಿಲ್ಲ, AICC ಕೇಳಿ, AICC ಸೆಕ್ರೆಟರೀಸು ಗುಲ್ಬರ್ಗನಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಅವರು ರೈಟಿಂಗ್ನಲ್ಲಿ ತೊಗೊಂಡಿದ್ದಾರೆ ಅಭಿಪ್ರಾಯ ಎಲ್ಲರದು. ನಾನು ಅದು ನಿಮಗೆ ರಿವೈಂಡ್ ಮಾಡಿ, ಇಲ್ಲ, ನಾವು ರೈಟಿಂಗ್ನಲ್ಲಿ ಕೊಟ್ಟಿದ್ದೇವೆ. ಕೇಳಿದ್ರೆ ಅವರು, ಈಗ ನಿಮ್ಮ 4 ಜನ ನಿಮ್ಮಲ್ಲಿ ಇದ್ದಾರೆ, ಈಗ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ಯಾರನ್ನು ನೀವು ಇದು ಮಾಡ್ತೀರಿ ಅಂತ ಕೇಳಿದ್ರು. ಅವ್ರವ್ರ ಪರವಾಗಿ ಚಾಯ್ಸ್ ಕೊಟ್ಟಿದ್ದಾರೆ ಅವರು. ಅದು ಇಲ್ಲ, ನಾನು ಬಹಿರಂಗವಾಗಿ ನಾನು ಹೇಳೋದಿಲ್ಲ. ನಾನು ಬಹಿರಂಗವಾಗಿ ಇದು ನನಗೆ ಇಲ್ಲ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನಗೆ ಕೇಳಿಲ್ಲ. ಒಂದು ಇಂಡಿವಿಜುವಲ್ ಒಬ್ಬೊಬ್ಬರನ್ನ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೆ ತಮ್ಮದೇ ಆದಂಥದ್ದು ಏನಿದೆ ಅಭಿಪ್ರಾಯ ಅಂತ ಕೇಳಿದರು. ಅದು ಒಂದು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಇತ್ತು. ಆ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ನಲ್ಲಿ ನಾವು ಏನು ಹೇಳಬೇಕು ನಾವು ಹೇಳಿದ್ದೀವಿ. ಇಲ್ಲಿ ಬಹಿರಂಗವಾಗಿ ನಾನು ಸಭೆ ಎದುರುಗಡೆ ಹೇಳಲ್ಲ. 4 ಹೆಸರಿದ್ದು. ಒಂದು ಈಶ್ವರ್ ಖಂಡ್ರೆ ಇತ್ತು, ಒಂದು ವಿಜಯ್ ಸಿಂಗ್ ಇತ್ತು, ಒಂದು ಇಲ್ಲ ಬಸವರಾಜ್ ಬುಳ್ಳ ಇತ್ತು, ಇನ್ನೊಂದು CM ಇಬ್ರಾಹಿಂ ಇತ್ತು. ಹೀಗೆ ಇಲ್ಲ, ಮನ್ನಾನ್ ಸೇಠ ನಾನು ಗುಲ್ಬರ್ಗನಲ್ಲಂತೂ ಕಂಡಿಲ್ಲ ಅದರಲ್ಲಿ. ಹಾಂ, 4. ಶಿವನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಅವರು ಅಲ್ಪಸಂಖ್ಯಾತ ಸಮುದಾಯದವರನ್ನ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರಾದ ಆಯಸ್ ಖಾನ್ ಅವರನ್ನ ಕಡೆಗಣಿಸಿ ಮಾತನಾಡಿರುವುದನ್ನು ಖಂಡಿಸಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅಲ್ಪಸಂಖ್ಯಾತ ಸಮುದಾಯದವರಿಂದ ಹಾಗೂ ಆಯಸ್ ಖಾನ್ ಬೆಂಬಲಿಗರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಕಾಂಗ್ರೆಸ್ ಪಕ್ಷ ಹಾಗೂ ಪಕ್ಷದ ಜನಪ್ರತಿನಿಧಿಗಳ ಅಭಿವೃದ್ಧಿಗಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಆಯಸ್ ಖಾನ್ ಅವರ ಬಗ್ಗೆ ಕಡೆಗಣಿಸಿ ಮಾತನಾಡಿರುವುದು ಖಂಡನೀಯವಾಗಿದೆ. ಹಾಗಾಗಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಅವರು ಅಲ್ಪಸಂಖ್ಯಾತ ಸಮುದಾಯವರ ಮುಂದೆ ಕ್ಷಮೆಯಾಚಿಸಬೇಕು, ಇಲ್ಲವಾದಲ್ಲಿ ರಾಜೀನಾಮೆಯನ್ನು ನೀಡಬೇಕು ಎಂದು ಒತ್ತಾಯವನ್ನು ಮಾಡಿದರು. ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿಯವರು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರಿಗೆ ಹಾಗೂ ಮುಸ್ಲಿಂ ಸಮುದಾಯದವರಿಗೆ ಅವಹೇಳನ ಮಾಡಿದ್ದನ್ನು ಖಂಡಿಸಿ ಮುಸ್ಲಿಂ ಸಮುದಾಯದವರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಿಂಚಿನ ಪ್ರತಿಭಟನೆ ನಡೆಸಿದರು. ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಜನಾಂಗದ ಮತಗಳ ಅಗತ್ಯವಿಲ್ಲ ಹಾಗೂ ಯಾವ ಮುಖಂಡ ಮುಸ್ಲಿಂ ಜನಾಂಗದ ಜನನಾಯಕ ಆಯಸ್ ಖಾನ್ ಅವರ ಅಗತ್ಯವೂ ಇಲ್ಲ ಎಂದು ಕಡೆಗಣಿಸುತ್ತಾ ಮಾತಾಡಿ ಮುಸ್ಲಿಂ ಸಮುದಾಯಕ್ಕೆ ಅವಹೇಳನ ಮಾಡಿದ್ದಾರೆ.
ಏಪ್ರಿಲ್ 23ರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ. ದೇಶ ಸ್ವಾತಂತ್ರ್ಯವಾದಾಗಿನಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾ ಬಂದಿದ್ದಾರೆ. ಆದರೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಬಸವರಾಜ ಜಾಬಶೆಟ್ಟಿಯವರು ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಪಾರ್ಸಿ ಸೇರಿದಂತೆ ಅಲ್ಪಸಂಖ್ಯಾತ ಸಮುದಾಯದ ಜನರಿಗೆ ಅವಮಾನ ಮಾಡಿದ್ದು ಖಂಡನೀಯವಾಗಿದೆ. ಬಸವರಾಜ ಜಾಬಶೆಟ್ಟಿಯವರು ಕ್ಷಮೆ ಯಾಚಿಸಬೇಕು, ಇಲ್ಲವೇ ರಾಜೀನಾಮೆ ನೀಡಬೇಕು ಎಂದು ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ ಅಧ್ಯಕ್ಷರಾದ ಮುಫ್ತಿ ಗಫಾರ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಲವು ಮುಸ್ಲಿಂ ಸಮುದಾಯದ ಮುಖಂಡರು, ಅಲ್ಪಸಂಖ್ಯಾತ ಸಮುದಾಯದ ಜನನಾಯಕ ಆಯಜ್ ಖಾನ್ ಬೆಂಬಲಿಗರು ಉಪಸ್ಥಿತರಿದ್ದರು. ये बात हम तमाम माइनॉरिटीज़ के हर छोटे बड़े धार्मिक आदमी को या तमाम के तमाम लोगों को बड़े तकलीफ़ की बात हुई है. हम अफसोस करते हैं कि इतना ज़बरदस्त आदमी, इतना शानदार आदमी और एक अच्छा बड़े खद्दावर आदमी जो ज़िले अध्यक्ष हैं, इनकी ज़बान से किस तरीके से ये अल्फाज निकले और कैसे माइनॉरिटीज़ को उन्होंने बुरा भला कहा और ये कहा कि माइनॉरिटीज़ की ज़रूरत नहीं है, अयाज़ खान साहब जैसे आदमियों की ज़रूरत नहीं है. जबकि अयाज़ खान साहब शुरू से वफ़ादारी के साथ जो है कांग्रेस पार्टी का उन्होंने साथ दिया. इसकी सबसे बड़ी वजह आपने देखा कि कांग्रेस पार्टी का ज़िले में साबिक़ा इलेक्शन हुआ और कांग्रेस के तमाम ताल्लुक़ों में कांग्रेस पार्टी को बहुमत के साथ जिता करके लाई. जनाब रहीम खान साहब को जिता करके लाई, ईश्वर खंडे साहब को जिता करके लाई और जो है बी नारायण साहब को जिता करके लाई और बसवराज पाटिल साहब को जिता करके लाई. ये सब पूरे ज़िले भर में कांग्रेस के साथ जो हमारी वफ़ादारी है, इस तरीके से उन्होंने जो बुरा भला कहा है, हम इस बात को बर्दाश्त नहीं करेंगे. हम ये चाहते हैं कि वो सदर हमारे माइनॉरिटीज़ के सामने आकर के माफ़ी मांगे और मुसलमानों से माफ़ी मांगे. अयाज़ खान साहब जैसे हमदर्द और अच्छे लीडर, जो नौजवान लीडर हैं, जो आगे बढ़कर कुछ कौम के लिए, कुछ लोगों के लिए करना चाहते हैं, जिनका मुकाम और जिनकी अच्छाई तमाम लोगों में और तमाम तबक़ों में है. हिंदू, मुस्लिम, सिख, ईसाई तमाम लोग आपसे आकर के मिलते हैं और सबका आप इस्तेक़बाल करते हैं और सबका आप काम करते हैं. ऐसे आदमी को जो है बुरा भला कहना, पूरे समाज को बुरा कहना है, माइनॉरिटीज़ को बुरा कहना है. हम ये चाहते हैं कि वो आकर के माफ़ी मांगे. साहब ठहरते हैं, आज़ाद इंडिपेंडेंट ठहरते हैं, तो तमाम ज़िले के तमाम लोग, हर गाँव से, हर ताल्लुक़े के लोग ये कह रहे हैं कि हम अयाज़ खान साहब को बड़ी बहुमत के साथ जिता करके लाएंगे और उनको एक अच्छे लीडर में जो है उनको लाना चाह रहे हैं और दिल्ली भेजाना चाह रहे हैं. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ, ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ. ಆಯ್ತಾ? ಕಾಫಿ? ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರದ ಸೊಸೈಟಿ ಹಾಗೂ ಹೈದರಾಬಾದ್ ರೇನ್ಬೋ ಚಿಲ್ಡ್ರನ್ಸ್ ಆಸ್ಪತ್ರೆ ವತಿಯಿಂದ ಒಟ್ಟಿಗೆ ಜಂಟಿಯಾಗಿ ನಗರದ ಶಾರದಾ ರೋಡ್ ಸಿಟಿ ಸಭಾಂಗಣದಲ್ಲಿ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಹೈದರಾಬಾದ್ನ ಖ್ಯಾತ ತಜ್ಞರಾದ ಡಾಕ್ಟರ್ ಪ್ರಣತಿ ರೆಡ್ಡಿ, ಡಾಕ್ಟರ್ ಶ್ರುತಿ ರೆಡ್ಡಿ, ಡಾಕ್ಟರ್ ಪ್ರತುಷಾ, ಅದರಂತೆ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರು ಈ ಕಾರ್ಯಾಗಾರದಲ್ಲಿ ಭ್ರೂಣದ ಔಷಧದಲ್ಲಿ ವಿವಿಧ ಪ್ರಗತಿಯನ್ನು ಪ್ರಸ್ತುತಪಡಿಸಿದರು. ಗರ್ಭಿಣಿ ಮಹಿಳೆಯರಿಗೆ ಸಂಬಂಧಿಸಿದ ಸಮಸ್ಯೆಗಳ ಅಕಾಲಿಕ ಮಗುವಿನ ಜನನ ಆರಂಭಿಕ ವಿತರಣೆ, ಗರ್ಭಾವಸ್ಥೆಯಲ್ಲಿ ಮಗುವಿನ ದೋಷಗಳು, ಹೆರಿಗೆಯಲ್ಲಿ ಅಧಿಕ ಸ್ರಾವದಿಂದ ತಾಯಿ ಸಾವು ತಪ್ಪಿಸುವ ಕುರಿತಾಗಿ ಚರ್ಚೆಯನ್ನು ಮಾಡಲಾಯಿತು. ಬೀದರ್ನ ಶಾರದಾ ರೋಡ್ ಸಿಟಿಯಲ್ಲಿ ಬೀದರ್ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರದ ಸೊಸೈಟಿ ಬೀದರ್ ಮತ್ತು ಹೈದರಾಬಾದ್ ರೈನ್ಬೋ ಚಿಲ್ಡ್ರನ್ಸ್ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಳ್ಳಲಾದ ಜಂಟಿ ಕಾರ್ಯಾಗಾರದ ಕುರಿತಾಗಿ ಬೀದರ್ ಸ್ತ್ರೀರೋಗ ಶಾಸ್ತ್ರ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ವಿಜಯಶ್ರೀ ಭಾಶೆಟ್ಟಿಯವರು ಮಾತನಾಡಿದರು. ಹೈದರಾಬಾದ್ನ ಖ್ಯಾತ ತಜ್ಞರಿಂದ ಕಾರ್ಯಾಗಾರ ಆಯೋಜಿಸಿದ್ದು, ಹೆರಿಗೆಯ ಸಂದರ್ಭದಲ್ಲಾಗುವ ಹೆಣ್ಣು ಮಕ್ಕಳ ಸಾವು ತಪ್ಪಿಸುವುದು, ಅಧಿಕ ರಕ್ತಸ್ರಾವ ತಪ್ಪಿಸುವುದು ಮತ್ತು ಮಗುವಿನ ಲಿಂಗ ವೈಫಲ್ಯದ ಕುರಿತು ಮುಂಜಾಗ್ರತೆ ವಹಿಸುವ ಕುರಿತು ಹಾಗೂ ಮಗು ಮತ್ತು ತಾಯಿಯ ಸಂರಕ್ಷಣೆಯ ಕುರಿತಾಗಿ ಈ ಕಾರ್ಯಾಗಾರದಲ್ಲಿ ಚರ್ಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹೈದರಾಬಾದ್ನ ಖ್ಯಾತ ತಜ್ಞರಾದ ಡಾಕ್ಟರ್ ಪ್ರಣತಿ ರೆಡ್ಡಿ, ಡಾಕ್ಟರ್ ಶ್ರುತಿ ರೆಡ್ಡಿ, ಡಾಕ್ಟರ್ ಪ್ರತುಷಾ, ಡಾಕ್ಟರ್ ಸುಬ್ರಹ್ಮಣ್ಯಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಾರ್ಚ್ 2019ರಂದು ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ನಮ್ಮದು ಬಾಕ್ಸ್ ಅಂದರೆ ಬೀದರ್ ಆಬ್ಸ್ಟೆಟಿಕ್ ಆ್ಯಂಡ್ ಗೈನಿಕ್ ಸೊಸೈಟಿ ಮತ್ತು ಏನದ ಅಂದರೆ ರೇನ್ಬೋ ಹಾಸ್ಪಿಟ್ಲಿಂದ. ಅದರಿಂದ ನಾವು ಇದಕ್ಕೆ ಕ್ರಿಟಿಕಲ್ ಕೇರ್,
ಹೆಣ್ಣು ಮಕ್ಕಳ ಹೆರಿಗೆಯಲ್ಲಿ ಸಾವು ತಪ್ಪಿಸೋದು, ರಕ್ತಸ್ರಾವ ತಪ್ಪಿಸೋದು, ಯಾವ ಥರ ನಾವು ಹೆಣ್ಮಕ್ಳ ಕೇರ್ ತೊಗೊಳ್ಬೇಕಂತ ಇದೊಂದು ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ಎಲ್ಲಿ ಹೈದ್ರಾಬಾದ್ ರೈನ್ಬೋ ಹಾಸ್ಪಿಟಲ್ ಹೈದ್ರಾಬಾದಿಂದ ತಜ್ಞರು ಬಂದಿದ್ದಾರೆ, 3 ಜನ ತಜ್ಞರು ಬಂದಿದ್ದಾರೆ. ಆಮೇಲೆ ಮಗು ಪ್ರೆಗ್ನೆಂಟ್ ಇದ್ದಾಗ ಯಾವ ಥರ ಮಗುವಿನ ಅಂಗವಿಕಲತೆಯನ್ನು ಕಂಡುಹಿಡಿಬೋದು, ರಕ್ತಸ್ರಾವಗಳನ್ನು ಯಾವ ಥರ ನಾವು ಹೆಣ್ಮಕ್ಳಿಗೆ ತುರ್ತು ಚಿಕಿತ್ಸೆಯನ್ನು ಒದಗಿಸಿ ಯಾವ ಥರ ಜೀವ ಉಳಿಸ್ಬೋದು ಅಂತ ಈ ಒಂದು ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ. ಮಹಿಳೆಯರ ಬಗ್ಗೆನೇ, ಮಹಿಳೆಯ ಮತ್ತು ಚಿಲ್ಡ್ರನ್ ಅಂದರೆ ಇನ್ನೂ ಹುಟ್ಟದೇ ಇರೋದು ಪ್ರಸವ ಪೂರ್ಣ ಅಂದರೆ ಪ್ರೆಗ್ನೆಂಟ್ ಇದ್ದಾಗ, ಗರ್ಭವತಿಯಾದಾಗ ಮಕ್ಕಳಿಗೆ ಅಂಗವಿಕಲತೆಯನ್ನು ಯಾವ ಥರ ಕಂಡುಹಿಡಿಬೇಕು, ಯಾವ ಥರ ನಾವು ಅಲ್ಟ್ರಾಸೋನೋಗ್ರಫಿಯಿಂದ ಯಾವ ಥರ ಕಂಡುಹಿಡಿಬೇಕು ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಾನು ಮಾತಾಡೋದು ಡಾಕ್ಟರ್ ವಿಜಯಶ್ರೀ ಬಶೆಟ್ಟಿಯವರು, ಈ ಬೀದರ್ ಆಬ್ಸ್ಟ್ರಿಕ್ ಗೈನಿಕ್ ಸೊಸೈಟಿ ಪ್ರೆಸಿಡೆಂಟ್. ಜಿಲ್ಲೆಯ ಸ್ಟೂರ ಗ್ರಾಮದಲ್ಲಿ ಗ್ಲೋಬಲ್ ಸರ್ವಿಸ್ ಫೌಂಡೇಶನ್ ಅಧ್ಯಕ್ಷರಾದ ಮಾಜಿದ್ ಬಿಲಾಲ್ ಅವರ ಸಹಕಾರದೊಂದಿಗೆ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ವತಿಯಿಂದ ಎನ್ಎಸ್ಎಸ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಶಿಬಿರದಲ್ಲಿ ಉಚಿತ ಆರೋಗ್ಯ ತಪಾಸಣೆಯಷ್ಟೇ ನೀಡಿದ್ದಲ್ಲದೆ ಉಚಿತವಾಗಿ ಔಷಧಿಗಳ ವಿತರಣೆ ಕೂಡ ಮಾಡಲಾಯಿತು. ಎನ್ಎಸ್ಎಸ್ ಶಿಬಿರದ ಪ್ರಮುಖರಾದ ಡಾಕ್ಟರ್ ಕಿಶನ್ ಸಿಂಗ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದರು. ಜಿಲ್ಲೆಯ ಅಷ್ಟೂರ್ ಗ್ರಾಮದಲ್ಲಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ವತಿಯಿಂದ ಹಮ್ಮಿಕೊಳ್ಳಲಾದ ಎನ್ಎಸ್ಎಸ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ದೇಶಿಸಿ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವೈಜನಾಥ್ ಮದನ ಅವರು ಮಾತನಾಡಿದರು. ಮೂಳೆ ಬಲಹೀನತೆಯಿಂದ ಸಾಕಷ್ಟು ಜನರು ಬಳಲುತ್ತಿದ್ದಾರೆ. ಹಾಗಾಗಿಯೇ ಅಂಥವರಿಗೆ ಅನುಕೂಲ ಮಾಡಿಕೊಡುವ ದಿಸೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದೆ. ಆರೋಗ್ಯಕ್ಕೆ ಹಾನಿಯುಂಟು ಮಾಡುವ ಗುಟ್ಕಾ, ಸಿಗರೆಟ್, ಮದ್ಯಪಾನ ಸೇವನೆಯನ್ನು ಬಿಡಬೇಕು ಎಂದು ಮಾತನಾಡಿ ತಿಳಿಸಿದರು. ವಾಲಿಶ್ರೀ ಆಸ್ಪತ್ರೆಯ ಆರ್ಥೋಪೆಡಿಕ್ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರು ಮಾತನಾಡಿ, ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿಯೇ ಗ್ರಾಮಗಳಲ್ಲಿ ಎನ್ಎಸ್ಎಸ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗುತ್ತಿದೆ. ಸರ್ಕಾರದ ವತಿಯಿಂದ ಆಯುಷ್ಮಾನ್ ಕಾರ್ಡ್ ಮೂಲಕ ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ನೀಡುತ್ತಿದ್ದು, ಜನರು ಇದರ ಉಪಯೋಗ ಪಡೆದುಕೊಳ್ಳಬೇಕು. ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಬಾರದು, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಅದರಂತೆ ಎನ್ಎಸ್ಎಸ್ ಕಾರ್ಯಕ್ರಮದ ಪ್ರಮುಖರಾದ ಡಾಕ್ಟರ್ ಕಿಶನ್ ಸಿಂಗ್ ಅವರು ಮಾತನಾಡಿ, ಎನ್ಎಸ್ಎಸ್ ಕ್ಯಾಂಪ್ ಆಯೋಜನೆಗೆ ಸಹಕರಿಸಿದವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸುನಂದಾ ಬಚ್ಚಾ, ಡಾಕ್ಟರ್ ಸುನೀಲ್, ಡಾಕ್ಟರ್ ಶಿವಾನಂದ್, ಗ್ಲೋಬಲ್ ಸೋಷಿಯಲ್ ಫೌಂಡೇಶನ್ ಅಧ್ಯಕ್ಷರಾದ ಮೊಹಮ್ಮದ್ ಮಾಜಿದ್ ಬಿಲಾಲ್, ಮುನೀರ್ ಅಹಮದ್ ಸೇರಿದಂತೆ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಒಳ್ಳೆ ವ್ಯಾಧಿ ಆಗ್ತವ, ಕಮ್ಜೋರಿ ಆಗ್ತದ, ಇಂಥವೆಲ್ಲ ನಾವು ಪತ್ತೆ ಹಚ್ಚಿ ಅಥವಾ ಕೆಲವರಿಗೆ ಆಪ್ರೇಷನ್ ಬೇಕಾಯಿತು ಇಂಥವೆಲ್ಲ ನಾವು ತಿಳಿಸ್ಕೊಡ್ತೀವಿ. ಅದರಿಂದ ನಿಮಗೆಲ್ಲ ಅದರ ಫಾಯ್ದಾ ತಗೋಬೇಕು, ಅದರಿಂದ ಸದುಪಯೋಗ ತಗೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆರೋಗ್ಯದ ಒಂದು ಸಿರಿ ಹಾಸ್ಪಿಟಲ್ ವತಿಯಿಂದ ನಿಮ್ಮ ಆರೋಗ್ಯ ಬಗ್ಗೆ ತಿಳಿ ಹೇಳಿದಾಗ ಇಲ್ಲಿ ನಮ್ಮನ್ನ ಕಳಿಸಿದ್ದಾರೆ. ಅದ್ರ ಬಗ್ಗೆ ಎಷ್ಟು ಜನ ನೀವು ಇದನ್ನು ಉಪಯೋಗ ತಗೊಳ್ತೀರಿ ಅಷ್ಟು ನಿಮ್ಗೆ ಒಳ್ಳೆಯದಾಗ್ತದೆ. ಅದಾದ್ಮೇಲೆ ದಯಮಾಡಿ ನೀವು ಎಲ್ಲ ನನಗಿಂತ ನಾನು ವಯಸ್ಸಿನವ್ರು ಇದ್ದೀನಿ, ನನಗೆ ಗುರ್ತಿಡೋಲ್ಲ ನೀವು, ಕೆಲವರು ನಾನು ಗುರ್ತು ಹಿಡ್ತೀನಿ, ಇದೇ ಊರೋದಿದ್ದೀನಿ ನಾನು, ಕೆಲವರು ನಾನು ಗುರ್ತು ಹಿಡ್ತಾರೆ, ಕೆಲವರು ಗುರ್ತು ಹಿಡೋದಿಲ್ಲ. ಬಟ್ ನಿಮ್ಮಲ್ಲಿ ಏನಿದೆ ಹಳ್ಳಿಯೂರಿನಲ್ಲಿ ಇಡೀ ಸೇರಿದವರು ಅಥವಾ ಅವಾಗ ನಾವು ಚಿಕ್ಕವರಿಂದ ಚುಟ್ಟ ಅಂತಿರ್ತೀವಿ, ಚುಟ್ಟ ಸೇರಿದವರು ಭಾಳ ಸಾಧಾರಣ ಎಲ್ಲರೂ ಸೇರ್ತಿದ್ರು. ಅದು ನಮ್ಗೆ ಹಾನಿಕರನೇ ಗೊತ್ತಿದ್ದಿಲ್ಲ ಅವಾಗ, ಇವತ್ತು ತಿಳಿದು ಬರ್ತೇವೆ, ಹೇಳ್ಕೊಡ್ತಾ ಇದ್ದೀವಿ. ಅದನ್ನು ನೀವು ಚುಟ್ಟ ಸೇರೋದು, ಬೀದಿ ಸೇರೋದು, ಗುಟ್ಕಾ ತಿನ್ನೋದು ದಯಮಾಡಿ ಬಿಡಬೇಕು. ಅದಕ್ಕೆ ಮುಖ್ಯವಾಗಿರ್ಬೇಕು, ಏನು ಮಾಡಬೇಕು ಏನು ಮಾಡೋದು ಅಂತೆಲ್ಲ ಮಾತಾಡ್ಕೊಂಡು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. आपके साथ आपके पास ಅಂತ ಹೇಳಿ ಈ ಪ್ರೋಗ್ರಾಮ್ಗಳಲ್ಲಿ ಆಲ್ಮೋಸ್ಟ್ ಒಂದು 8 ಹಳ್ಳಿಗಳಿಗೆ ನಾವು ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಇದರಿಂದ ನಾವು ಉದ್ದೇಶ ಏನು ಕೊಡ್ಬೇಕಂತಂದ್ರೆ, ನೀವು ಏನು ಮಾಡಬೇಕು, ನಿಮ್ಗೆ ರೋಗ ಬಂದಾಗ, ಈಗ ಕೈ ಕಾಲು ಫ್ರ್ಯಾಕ್ಚರ್ ಆದಾಗ, ಜಾಂಡೀಸ್ ಅಂದರೆ ಜಾಂಡೀಸ್ ಆದಾಗ ಏನು ಮಾಡಬೇಕು ಇದ್ರ ಬಗ್ಗೆ ಹೇಳ್ತೀವಿ. ಮತ್ತು ಏನು ಊಟ ಮಾಡಬೇಕು, ಏನು ಮಾಡಬಾರ್ದು, ಅದಕ್ಕೆ ನಾವು ಹೆಂಗೆ ಆರೋಗ್ಯವಾಗಿ ಇರ್ಬೇಕು ಅಂತೇಳಿ ಇದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಕೊಂಡು ನಡೆದ್ವಿ. 8 ಹಳ್ಳಿ ಆಗಿದಾವೆ, ಇದು 9
ಮುಗಿಸ್ಬೇಕು. ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಇದು ಮಾಡ್ತಾ ಇದ್ದೀವಿ. ಈಗ ಇದು ನಮ್ಮ ಹಳ್ಳಿದಾಗ ಒಂದು ಇದು ಕೈ ಕಾಲದ ಮುರಿದಾಗ ಒಂದು ಮಾಲಿಷ್ ಮಾಡ್ಕೊಳ್ಳೋದು ಒಂದು ಪ್ರಥಾ ಅದ. ಅದು ಮುರಿದ ಕೂಡಲೇ ಹೋಗಿ ಕೈ ಕಾಲು ಮಾಲಿಷ್ ಮಾಡ್ಕೊಳ್ತಾರೆ, ಅದು ತಪ್ಪಲ್ಲ. ಈಗ ಇವತ್ತು ಗೌರ್ಮೆಂಟ್ ಇಷ್ಟು ಚೆನ್ನಾಗಿ ಸ್ಕೀಮ್ಸ್ ಕೊಟ್ಟಿದ್ದಾರೆ ನಿಮ್ಗೆ, ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಅಂತ ಹೇಳಿ. ಅದರಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗ್ತದೆ ನಿಮ್ಗೆ ಎಲ್ಲ ಹಾಸ್ಪಿಟ್ಲಾಗ. ನಮ್ಮ ಹಾಸ್ಪಿಟ್ಲಿಗೆ ಬರ್ರಿ, ಕಾರ್ಡೆಲ್ಲ ಮಾಡ್ಕೊಡ್ತೀವಿ ನಾವು, ಅದ್ರಾಗ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಮುಂಚೆ ಅದು ಏನೂ ಇರಲಿಲ್ಲ. ಅದಕ್ಕೆ ಅವ್ರು ಜನ ಏನು ಮಾಡ್ತಿದ್ರು ಅಂದರೆ ಏನು ಆಜು ಬಾಜು ಹೋಗಿ ಎಲ್ಲೋ ಒರೆಸ್ಕೊಂಬೋದು, ಏನೋ ಗಿಡಮೂಲಿಕೆ ಹಂಚ್ಕೊಂಡು ಆದ್ರೆ ಆಯಿತು, ಇಲ್ಲ ಏನು ಆಗಲ್ಲೋದು ಇಲ್ಲಪ್ಪ ಹಣೆ ಬರನೇ ಖರಾಬ, ಅದಕ್ಕೆ ಕಾಲು ಹೋಗಾಯ್ತು ಅಂತೇಳಿ ಹಂಗೆ ಬಿಟ್ಬಿಡ್ತಾರೆ. ಈಗ ಟೆಕ್ನಾಲಜಿ ಎಲ್ಲ ಚೆನ್ನಾಗಿ ಬಂದಿದೆ. ನೀವು ದವಾಖಾನೆಗೆ ಹೋಗ್ಬೇಕು, ಫಸ್ಟ್ ಏನಾದರೂ ದವಾಖಾನೆಗೆ ಹೋಗ್ರಿ, ನಿಮಗೆಲ್ಲ ಫ್ರೀ ಮಾಡ್ಕೊಡು, ಅನುಕೂಲ ಮಾಡಿಕೊಡ್ತಾರೆ ಗೌರ್ಮೆಂಟ್. We have kept a 7 days NSS camp at Astur village, Bidar district. Here, in this camp, the Global Service Foundation President Majid Bilal sir, who is providing a free treatment to the people. So sir has providing a medical facility to all the village people, and whatever the wastage, waste like food or clothes, whatever things, waste things are there, if it is donated to given back to the global foundations, then they will make it renews of that. And really they are providing very much helpful to the people of this Astur village. Sir is giving free treatment to this people village in this our NSS camp. We are really thankful to the sir for this supporting and helping to us. Thank you very much. ನಗರದ ಬಸವ ಮಂಟಪದಲ್ಲಿ ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಸಮಾಜ ವತಿಯಿಂದ ವಿಶ್ವದ ಪ್ರಥಮ ಮಹಿಳಾ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರ ಲಿಂಗೈಕ್ಯ ಸಂಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಸವ ಕಲ್ಯಾಣದ ಸದ್ಗುರು ಬಸವಪ್ರಭು ಸ್ವಾಮಿಗಳು ವಹಿಸಿದರು. ಅದರಂತೆ ಮಾತೆ ಸತದೇವಿ ಅವರ ದಿವ್ಯ ಸಮ್ಮುಖದಲ್ಲಿ ಡಾಕ್ಟರ್ ಮಾತೆ ಮಹಾದೇವಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಅರ್ಪಿಸಿ ನುಡಿ ನಮನವನ್ನು ಸಲ್ಲಿಸಲಾಯಿತು. ನಗರದ ಬಸವ ಮಂಟಪದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಮಾತೆ ಮಹಾದೇವಿಯವರ ಲಿಂಗೈಕ್ಯ ಸ್ಮರಣೆಯಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಮಾತೆ ಮಹಾದೇವಿಯವರಿಗೆ ನುಡಿ ನಮನವನ್ನು ಸಲ್ಲಿಸಿದರು. ಇದೇ ವೇಳೆ ಬಸವ ಕಲ್ಯಾಣ ಜಗದ್ಗುರುಗಳಾದ ಬಸವಪ್ರಭು ಸ್ವಾಮಿಗಳು ಮಾತನಾಡಿ, ಒಂದೆಡೆ ಮಹಾಮೇರು ವ್ಯಕ್ತಿತ್ವದ ಮಹಾಮಾತೆಯನ್ನು ಕಳೆದುಕೊಂಡ ಅನಾಥ ಪ್ರಜ್ಞೆ ಕಾಡಿದರೆ, ಇನ್ನೊಂದೆಡೆ ನಾನು ಏರಿದ ಮಹಾ ಎತ್ತರಕ್ಕೆ ನೀವು ಏರಬಲ್ಲಿರಾ ಎಂಬ ಸವಾಲು ಹಾಗೂ ನನ್ನಂತೆ ನೀವು ಆಗಬಲ್ಲಿರಾ ಎಂಬ ಧೈರ್ಯ ತುಂಬಿದ ಮಹಾಮಾತೆಯ ನಾವ್ಯಾರೂ ಕಳೆದುಕೊಂಡಿಲ್ಲ ಎಂಬ ಶಕ್ತಿಯ ಭಕ್ತಿಯನ್ನು ತುಂಬಿದ ಮಾತೆಯ ಉತ್ಸಾಹ ಚಿಗುರುತ್ತಿದೆ. ಮಹಾಮಾತೆಯ ಆದರ್ಶಗಳನ್ನು ನಾವೆಲ್ಲರೂ ಅನುಸರಿಸಬೇಕು ಎಂದು ತಿಳಿಸಿದರು. ಶಿವಶರಣಪ್ಪ ಹುಗ್ಗಿಯವರು ಮಾತನಾಡಿ, ಭಾರತ ದೇಶದಲ್ಲಿ ಮಠದ ಕೋಟೆ ಕಟ್ಟುವವರುಂಟು, ಮಠಗಳ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವವರುಂಟು, ಆದರೆ ಬಸವ ತತ್ವದ ಕೋಟೆಯನ್ನು ಸಮರ್ಥವಾಗಿ ಕಟ್ಟಿದವರು ಲಿಂಗಾಸನ ಅಪ್ಪಾಜಿಗಳಾಗಿದ್ದರೆ ಅದನ್ನು ಬೆಳೆಸಿದ ಕೀರ್ತಿಯು ಮಾತೆ ಮಹಾದೇವಿಯವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತೆ ಸತ್ಯಾದೇವಿಯವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಲಿಂಗಾಯತ ಸಮಾಜ ಅಧ್ಯಕ್ಷರಾದ ಕುಶಾಲರಾವ್ ಪಟೇಲ್, ಶಿವರಾಜ್ ಪಟೇಲ್ ಅತಿವಾಳ್, ಹೌಶೆಟ್ಟಿ ಪಟೇಲ್, ಕಾಶಪ್ಪ, ವೈಜನಾಥ್ ಬುಟ್ಟೆ, ಉಮೇಶ್ ಗಾಯತೊಂಡೆ, ಸಿದ್ದರಾಮಪ್ಪ ಕಪ್ಲಾಪುರೆ, ಅಕ್ಕ ಮಹಾದೇವಿ ಸ್ವಾಮಿ, ಮಹಾಲಿಂಗ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಂಧುಗಳೇ, ಇಂದು ನಾವು ಮಹಾಮೇರು ವ್ಯಕ್ತಿತ್ವದ ಮಹಾಮಾತೆಯನ್ನ ಕಳೆದುಕೊಂಡು ಒಂದು ಕಡೆ ಅನಾಥ ಪ್ರಜ್ಞೆ ಕಾಡಿದರೆ, ಮತ್ತೊಂದು ಕಡೆ ನಾವು ಏರಿದ ಮಹಾ ಎತ್ತರಕ್ಕೆ ನೀವು ಏರಬಲ್ಲಿರ ಅಂತಕ್ಕಂಥ ಒಂದು ಸವಾಲನ್ನು ಒಡ್ಡಿ, ನನ್ನಂತೆ ನೀವು ಆಗಬಲ್ಲಿರ ಅಂತಕ್ಕಂಥ ಮಹಾ ಧೈರ್ಯವನ್ನ ತುಂಬತಕ್ಕಂಥ ಮಹಾ ಮಾತೆಯನ್ನ ನಾವು ಕಳೆದುಕೊಂಡಿಲ್ಲ ಅಂತಕ್ಕಂಥ ಭಾವದೊಂದಿಗೆ ನಾವೆಲ್ಲರೂ ಆ ಶಕ್ತಿಯನ್ನ ಭಕ್ತಿಯನ್ನ ತುಂಬಿ ಉತ್ಸಾಹದ ಚಿಲುಮೆಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅಂತಕ್ಕಂಥ ಮತ್ತೊಂದು ಬಹಳ ಸಂತೋಷ ನನಗೆ ಕಾಡುತ್ತೆ. ಒಂದು ಕಡೆ ದುಃಖ, ಮತ್ತೊಂದು ಕಡೆ ಸಂತೋಷ. ಸಂತೋಷ ಅಂತಂದ್ರೆ ಮಹಾಮಾತೆಯನ್ನ ನಾವು ನೋಡಲಿಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ. ಮಹಾಮಾತೆಯನ್ನ ನಾವು ಕಂಡು ಅವರ ಹತ್ರ ಚಿಂತನೆಯನ್ನ ಮಾಡಿ ಅವರ ಮಾತುಗಳನ್ನ ಕೇಳಲಿಕ್ಕಾಗಿ ಶರಣಬೇಡ ಮತ್ತು ಕಲ್ಯಾಣ ಪೂರ್ವಕ್ಕಾಗಿ ಕಾಯ್ದಿಲ್ಲ. ದಿನನಿತ್ಯವೂ ನಮ್ಮ ಶಿವಶರಣಪ್ಪ ಹುಗ್ಗಿಯವರು ಹೇಳಿದಂತೆ ಇಷ್ಟಲಿಂಗದಲ್ಲಿ ದಿನನಿತ್ಯವೂ ಸಹಿತ ದಿವ್ಯ ಶಕ್ತಿಯೊಂದಿಗೆ ನಮ್ಮನ್ನ ಮುನ್ನಡೆಸ್ತಾರೆ ಅಂತಕ್ಕಂಥ ಆ ಒಂದು ಮರಣವೇ ಮಹಾನವಮಿ ಸಂತೋಷ ನನಗೆ ಕಾಡುತ್ತಾ ಇದೆ. ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ಮಠಗಳ ಕೋಟೆ ಕಟ್ಟುವವರು ಒಂದು ಕೋಟಿ ಉಂಟು, ಮಠಗಳ ಶಿಕ್ಷಣ ಸಂಸ್ಥೆಗಳು ಕಟ್ಟುವವರು ಒಂದು ಕೋಟಿ ಉಂಟು. ಆದರೆ ಲಿಂಗಾನಂದ ಅಪ್ಪಾಜಿಯವರು ಕಟ್ಟುವುದು
ಮುಖ್ಯಾಂಶಗಳು. ಲೋಕಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಭಗವಂತ್ ಖೂಬ್ ಅವರಿಗೆ 2 ಲಕ್ಷಕ್ಕೂ ಮೇಲ್ಪಟ್ಟು ಮತಗಳ ಅಂತರದಿಂದ ಗೆಲ್ಲಿಸುವುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬಲ್ದಾಳೆ. ನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿ. ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರಿಗೆ ಬಹುಮತದಿಂದ ಗೆಲ್ಲಿಸುವುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ. ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಅವಹೇಳನಕಾರಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ ರಾಜೀನಾಮೆಗೆ ಆಗ್ರಹಿಸಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅಲ್ಪಸಂಖ್ಯಾತರಿಂದ ಹಮ್ಮಿಕೊಳ್ಳಲಾದ ಪ್ರತಿಭಟನೆ. ನಗರದ ಶಾರದಾ ರೋಡ್ ಸಿಟಿಯಲ್ಲಿ ಹೈದರಾಬಾದ್ ರೈನ್ಬೋ ಚಿಲ್ಡ್ರನ್ಸ್ ಆಸ್ಪತ್ರೆ ವತಿಯಿಂದ 1 ದಿವಸದ ಕಾರ್ಯಾಗಾರ. ಜಿಲ್ಲೆಯ ಅಷ್ಟೂರು ಗ್ರಾಮದಲ್ಲಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್ ವತಿಯಿಂದ ಎನ್ಎಸ್ಎಸ್ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರ. ಬಸವ ಮಂಟಪದಲ್ಲಿ ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಸಮಾಜ ವತಿಯಿಂದ ಡಾಕ್ಟರ್ ಮಾತೆ ಮಹಾದೇವಿ ಅವರ ಲಿಂಗೈಕ್ಯ ಸಂಸ್ಮರಣೀಯ ಕಾರ್ಯಕ್ರಮ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.